ಶ್ರೀ ಪ್ರಭು ಸಿದ್ಧ ಶಾಂತಾಶ್ರಮ ಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಕಥಾಮೃತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರಾವಣ ಮಾಸದ 4ನೇ ದಿವಸದ ನಿಮಿತ್ತ ಶ್ರೀ ಪ್ರಭು ಸಿದ್ಧ ಶಾಂತಾಶ್ರಮ ಮಠದಲ್ಲಿ ಶ್ರೀ ಸಿದ್ಧಾರೂಢರ ತೊಟ್ಟಿಲೋತ್ಸವ ಕಾರ್ಯಕ್ರಮವು ಮುತ್ತೈದೆಯರ ಉಡಿ ತುಂಬಿ ನಂತರ ಎಲ್ಲ ಮುತ್ತೈದೆಯರು ಸೇರಿ ನಾಮಕರಣ ಮಾಡಿದರು. ಶ್ರೀಮಠದ ಬ್ರಹ್ಮಲಿನ ಶ್ರೋತಿಯ ಬ್ರಹ್ಮನಿಷ್ಠ ನಿರಾಭಾರಿ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾಸ್ವಾಮಿಗಳವರ ಆದೇಶದಂತೆ ಪ್ರತಿ ಸೋಮವಾರ ಪಲ್ಲಕ್ಕಿ ಉತ್ಸವ ಹಾಗೂ 12 ತಿಂಗಳ ಕಾಲ ಪ್ರತಿನಿತ್ಯ ಮಲ್ಲಿನಾಥ್ ಪಡಸಲ್ಗಿ ಇವರು ಶಾಸ್ತ್ರದ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು, ಈಗ ಶ್ರಾವಣ ಮಾಸದ ನಿಮಿತ್ತ ವಿಶೇಷವಾಗಿ ಶ್ರೀ ಪರಿಪೂರ್ಣಾನಂದ ಭಾರತೀ ಸ್ವಾಮಿಗಳು ಬೆಳಗೋಡ್ ಇವರಿಂದ ಸಿದ್ಧಾರೂಢರ ಕಥಾಮೃತ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಪವರ್ ಟಿವಿ, ಬಾಗಲಕೋಟೆ. ಸಿದ್ಧಾರೂಢರಲ್ಲಿ ಎಷ್ಟು ತರ ಶಿಷ್ಯರು ಬರ್ತಿದ್ರಿ? 4. ಅವ್ರ ಭಾವನೆಗಳ ಅರ್ಥ ಮಾಡ್ಕೊಂಡು ಸಿದ್ಧಾರೂಢ ಪರಿವರ್ಧನ ಮಾಡ್ತಿದ್ದ. ಒಂದೇ ಅಧಿಕಾರಿ ಕೇಳ್ತಾನ, ಹೇ ಸದ್ಗುರುನಾಥ ಸಿದ್ಧ ಕರುಣಾಕಾರನೆ, ನನ್ನ ಬದುಕಿನೊಳಗ ಮನೆ ಬಿಡಕ ಆಗಂಗಿಲ್ಲ, ಆದ್ರೂ ಕೂಡ ನನಗೆ ಉದ್ಧಾರ ಮಾಡು ಅಂತ ಕೇಳ್ತಾನ. ನೋಡ್ರಿ, ಗುರುಗಳಿಗೆ ಕೇಳ್ತಾನವ, ಯಪ್ಪಾ ಸಂಸಾರ ಬದುಕಿನೊಳಗೆ ಬಿದ್ದೀನಿ, ಬಿಟ್ಟು ಬರಕ್ ಆಗವಲ್ದು, ಆದ್ರೆ ನಿನಗಡೆ ಬರುವ ಬಹಳದ, ಆದ್ರ ನನಗ ಅದ್ರೊಳಗಿಂತ ನನಗ ದಯಪಾಲಿಸಪ್ಪ ಕರುಣಾಕರನೇ ಸದ್ಗುರುನಾಥ, ಏನಾದ್ರೂ ನನಗ ಜ್ಞಾನಾಮೃತಿ ಎಡೆ ಮಾಡು ಅಂತ ಕೇಳಿದಾಗ ಅಪ್ಪ ಸಿದ್ಧಾರೂಢ ಆಗ್ಲಿ ಅಂತ ಹೇಳಿ ಮಂತ್ರೋಪದೇಶ ಮಾಡ್ತಾನ. ಹಾರೈಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಂಜಾನೆ ರುದ್ರಾಭಿಷೇಕ ಮತ್ತು ಸಾಯಂಕಾಲದ ಈ ಒಂದು ಸಾರ್ವಜನಿಕ ಪ್ರಸಾದ ಸೇವೆಯಲ್ಲಿ ಇರತಕ್ಕಂಥ ಮಹಾದೇವ ಹನುಮಂತ ಗುರು ನಮಃ. ಜಗದ್ಗುರು ಸಿದ್ಧಾರೂಢರಲ್ಲಿ, ಗುರುನಾಥರೂಢರಲ್ಲಿ, ಆರೂಢ ಜ್ಯೋತಿ ಶಿವಪುತ್ರ ಜನರಲ್ಲಿ ವಂದಿಸುತ್ತಾ, ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳಾಗಿ ತಮ್ಮ ಅವತಾರ ಇರುವ ಪೂರ್ವದೊಳಗೆ ಜ್ಞಾನರಿಗೆ ಭಕ್ತರಿಗೆ ಜ್ಞಾನವನ್ನು ಕೊಟ್ಟು ಅವತಾರವನ್ನು ಪೂರ್ಣ ಮಾಡಿರ್ತಕ್ಕಂತಹ ಮಾಣಿಕ್ ಪ್ರಭು ಮಹಾಸ್ವಾಮೀಜಿಯವರಲ್ಲಿ ವಂದಿಸುತ್ತಾ, ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಜಗದ್ಗುರು ಸಿದ್ಧಾರೂಢರ ಈ ಭೂಮಿಗೆ ಅವತಾರವನ್ನು ತಗೊಂಡು ಬಂದು ಕನ್ನಡ ಮುಮುಕ್ಷುಗಳಿಗೆ ಅದ್ವೈತವನ್ನು ಸಾರಿಸಿ ಅದ್ವೈತವನ್ನು ಬಿತ್ತಿ ಜಾತ್ಯತೀತ ಮಠ ಅಂದ್ರೆ ಅದು ಜಗದ್ಗುರು ಸಿದ್ಧಾರೂಢರ ಮಠ. ಅದರೊಳಗೆ ಮುತ್ತೂರು, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಮುತ್ತೂರು ಮಹಾಲಕ್ಷ್ಮಿ ಎಂಬುವ ಪ್ರಖ್ಯಾತದಿಂದ ಆ ಮುತ್ತೂರು ಗ್ರಾಮದಲ್ಲಿ ಜಗದ್ಗುರು ಸಿದ್ಧಾರೂಢಪ್ಪನ ಮಠದಲ್ಲಿ ಇವತ್ತು ತೊಟ್ಟಲ ನಾಮಕರಣವನ್ನು ಮಾಡಿ ಹಲವಾರು ವಿಶೇಷ ಪವಾಡಗಳಂತಂದ್ರೆ ಸಿದ್ಧಾರೂಢಪ್ಪನ ತೊಟ್ಟಿಲ ತಳಗೆ ಕುಂತಿಕೊಂಡು ಯಾರು ಉಡಿಯನ್ನು ತುಂಬಿಸಿಕೊಂಡು ಹೋಗ್ತಾರಲ್ಲ, ಮುಂದಿನ ಶ್ರಾವಣ ಮಾಸ ಬರುವ ಪೂರ್ವದೊಳಗೆ ಜಗದ್ಗುರು ಸಿದ್ಧಾರೂಢಪ್ಪ ಅವರಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸುತ್ತಾನೆ ಎಂಬುದು ನಿಜವಾಗಿ ಸತ್ಯ ಐತಿ. ಅದಕ್ಕೆ ಎಲ್ಲ ಆ ಕಾರ್ಯಕ್ರಮದೊಳಗೆ ಸಾವಿರಾರು ಭಕ್ತರು ಬಂದು ಆ ಜಗದ್ಗುರು ಸಿದ್ಧಾರೂಢಪ್ಪನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾರೆ. ಅದಕ್ಕೆ ಆ ಜಗದ್ಗುರು ಸಿದ್ಧಾರೂಢಪ್ಪ ಎಲ್ಲರಿಗೆ ಮನುಕುಲಕ್ಕೆ ಈ ಮುತ್ತೂರು ಗ್ರಾಮಕ್ಕೆ ಸದಾವು ಕಾಲು ನೆರಳಾಗಿರಲಿ. ಅವರು ಕೇಳಿದ ಅಪೇಕ್ಷೆಗಳನ್ನು ಸಿದ್ಧಾರೂಢ ಮಾಣಿಕ್ ಪ್ರಭು ಆರೂಢ ಜ್ಯೋತಿ ಶಿವಪುತ್ರಪ್ಪಗಳು ಗದ್ದಿಗೆಯಿಂದ ಅವರಿಗೆ ಆಶೀರ್ವಾದವನ್ನು ಕರುಣಿಸಲಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸುತ್ತೇನೆ. ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಪ್ರಭುಶುದ್ಧ ಶಾಂತಾಶ್ರಮದ ಇವತ್ತಿನ ಕಾರ್ಯಕ್ರಮ ಶ್ರಾವಣ ಮಾಸದ 1 ತಿಂಗಳ ಪರ್ಯಂತರವಾಗಿರ್ತಕ್ಕಂಥ ಈ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಪ್ರಸಾರವಾಗುತ್ತಿದ್ದು, ಈಗ ಸಿದ್ಧಾರೂಢ ಮಹಾತ್ಮೆ ಅಂತಕ್ಕಂಥದ್ದು ಸಿದ್ಧಾರೂಢರ ಕಥಾಮೃತವನ್ನು ಈ ಪರ್ವಕಾಲದಲ್ಲಿ ಹಚ್ಕೊಂಡು ಬರ್ತಾ ಇದ್ದೀವಿ.
ಸಾಕಷ್ಟು ಜನರಿಗೆ ಇದು ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಪ್ರವಚನವಾಗಿರ್ತಕ್ಕಂಥದ್ದು. ಅದರಿಂದ ನಾವು ಈಗ ಒಂದು ತಿಂಗಳ ಪರ್ಯಂತರವಾಗಿ ಪ್ರತಿ ಸೋಮವಾರ ದಿವಸ ಪಲ್ಲಕ್ಕಿ ಉತ್ಸವಗಳನ್ನು ಮಾಡ್ತಾ ಇರ್ತೀವಿ. ಮತ್ತು ಈಗ ತಿಂಗಳ ಪರ್ಯಂತರವಾಗಿ ನಾವು ಪ್ರವಚನವನ್ನು ನಡೆಸಿಕೊಂಡು ಬಂದು ಎಲ್ಲ ಭಕ್ತಾದಿಗಳಿಗೆ ಸಿದ್ಧಾರೂಢರ ಒಂದು ಚರಿತ್ರೆಯನ್ನು ಕಲ್ಪಿಸಿಕೊಡುವ ಸಲುವಾಗಿ ದೂರದ ಗದಗಿನಿಂದ ಮಹಾತ್ಮರು ಬಂದು ನಮ್ಮೆಲ್ಲ ಒಂದು ಸದ್ಭಕ್ತರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತಾ ಇರೋದು ಬಹಳ ಸೌಭಾಗ್ಯದ ಸಂಗತಿ. ಅಂಥ ಈ ಒಂದು ಸುಸಂದರ್ಭದಲ್ಲಿ ಇಷ್ಟು ಜನರ ಕಾರ್ಯಕ್ರಮದಲ್ಲಿ ನಾವು ಒಂದು ಭಾಗಿಯಾಗ್ತಾ ಇರೋದು ಸುಸಂದರ್ಭದ ಸಮಿತಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ.